ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ತುಂಬ ದಿನಗಳಾಗಿತ್ತು ನಾನು ಲೈವ್ ವಿಡಿಯೋನ ಮಾಡಿ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಅವಳಿಗೆ ನನ್ನ ಮಗಳು ಇವಾಗ ಟೆಸ್ಟ್ಗಳು, ಯೂನಿಟ್ ಟೆಸ್ಟ್, ಫೈನಲ್ ಎಕ್ಸಾಮ್ ಬಂತಲ್ಲ, ಹಾಗಾಗಿ ಅವಳಿಗೋಸ್ಕರ ತುಂಬ ಟೈಮ್ನ ನಾನು ತೊಗೊತಾ ಇದ್ದೀನಿ. ಹಾಗಾಗಿ ನಾನು ವೀಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಯಾವುದೋ ಒಂದು ಅಲ್ಲೊಂದು ಮಾಡ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟು ನಾನು ರೆಗ್ಯುಲರ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ನನಗೆ ನನ್ನ ಚಾನಲ್ಗೆ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇವತ್ತು ಒಂದು ಕುಕ್ಕಿಂಗ್ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನನಗೆ ಗೊತ್ತಿರೋವಂಥ ಒಂದು ಟಿಪ್ಸ್ ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ. ಏನಪ್ಪ ಟಿಪ್ಸ್ ಅಂತ ಅಂದರೆ, ನಾವು ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿಲಿ ಗೊತ್ತಿರೋವಂಥ ಟಿಪ್ಸ್ಗಳು ತುಂಬ ಇದೆ. ಅಂದರೆ ಆಗಿನ ಕಾಲದವರು ಎಷ್ಟು ಸ್ಮಾರ್ಟಾಗಿರೋರು, ಅವರಿಗೆ ಯಾವುದೇ ರೀತಿ ಕಾಯಿಲೆಗಳು, ಸೈಡ್ ಎಫೆಕ್ಟ್ಸ್ ಏನು ಇಲ್ದಲೇ ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡ್ತಿದ್ರು, ಒಳ್ಳೆ ಬಾಡಿನ ಮೇಂಟೈನ್ ಮಾಡ್ತಿದ್ರು. ಆದರೆ ಈಗಿನ ಜನ್ರೇಷನಲ್ಲಿರೋ ಲೇಡೀಸ್ಗಳು ತುಂಬ ವೆಯ್ಟ್ ಆಗೋದು, ಇಲ್ಲ ಬೆನಿಫಿಟ್ಸ್ ಜಾಸ್ತಿ ಆಗೋದು, ಹೊಟ್ಟೆ ಬೊಜ್ಜು ಜಾಸ್ತಿ ಬರೋದು ಎಲ್ಲದೂ ಕೂಡ ಆಗ್ತಾಯಿದೆ. ಅದನ್ನು ನಾನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು, ನನಗೆ ಗೊತ್ತಿರೋ ಅಂಥ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ. ಖಂಡಿತ ಟ್ರೈ ಮಾಡ್ಬೋದು. ಡೆಲಿವರಿ ಆದಮೇಲೆ ಒಂದು 2-3 ವರ್ಷ ಆದಮೇಲೂ ಕೂಡ ಅದೇ ರೀತಿ ಟ್ರೈ ಮಾಡ್ಬೋದು. ಟಿಪ್ಸ್ ನಾನು ಹೇಳೋ ಅಂಥದ್ದು ಕ್ರಮನ ಅನುಸರಿಸಿದ್ರೆ ನಮ್ಮಲ್ಲಿರೋ ಬಾಡಿಲಿರೋ ಬಜ್ಜು, ವೆಯ್ಟ್ನೆಸ್ಸು ಹಾಗೆ ಅದು ಕರಗುತ್ತೆ. ನಾವು ವೆಯ್ಟ್ನೂ ಕೂಡ ತೂಕನ ಇಳಿಸ್ಬೋದು. ಏನಪ್ಪ ಅಂತಂದರೆ, ಹಿಂದಿನ ಕಾಲದವರು ಹೇಳೋರು, ಆಗಿನ ಕಾಲದ ಹೆಂಗಸರುಗಳು ಡೆಲಿವರಿ ಆದಮೇಲೆ ಊಟದಲ್ಲಿ ಅವರು ಕ್ರಮನ ವಹಿಸ್ಕೊಂಡಿದ್ರು. ನನಗೆ ಕೂಡ ಹೇಳ್ತಿದ್ದು ಮಾತುಗಳನ್ನ, ನಮ್ಮ ಅಜ್ಜಿ ನನಗೂ ಕೂಡ ಹೇಳೋ ಮಾತುಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನಗೂ ಕೂಡ 2 ಮಕ್ಕಳಿದ್ದಾವೆ. ಸೆಕೆಂಡ್ ಮಗುನಲ್ಲಿ ನಾನು ಆ ರೀತಿ ಅನುಸರಿಸಿದ್ದೀನಿ. ಅಂದರೆ ದೊಡ್ಡೋಳೋದ್ರಲ್ಲೂ ಅನುಸರಿಸಿದ್ದೀನಿ, ಬಟ್ ಚಿಕ್ಕೋಳೋದ್ರಲ್ಲೂ ನಾನು ಅನುಸರಿಸಿದ್ದೀನಿ. ನನಗೆ ಆ ರೀತಿ ಬೊಜ್ಜೇನು ಕಾಣಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಂದರೆ ತೀರಾ ಬೊಜ್ಜಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಇದೆ, ಆದರೆ ಅಷ್ಟೊಂದು ಇಲ್ಲ. ಮತ್ತು ನಾನು ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ನೀನು 2 ಮಕ್ಕಳಾದರೂ ಮತ್ತು ಮಕ್ಕಳಾಗ್ದಂಗೆ ಸಿಸರಿನ್ ಕೂಡ ಮಾಡಿಸ್ಕೊಂಡಿದ್ದೀವಿ, ಅದಾದರೂ ನೀನು ವೆಯ್ಟ್ ಆಗಿಲ್ಲ, ದಪ್ಪಾಗಿಲ್ಲ, ಇದ್ದಾಗೆ ಇದೆಯಾ. ಮತ್ತು ನನ್ನ ಓಲ್ಡ್ ಸ್ಟೂಡೆಂಟ್ಸು, ಫ್ರೆಂಡ್ಸ್ ಕೂಡ ಹಾಗೇ ಹೇಳ್ತಾರೆ. ನನ್ನ ನಿಜವಾಗ್ಲೂ ತುಂಬ ಜನ ಎಲ್ಲರೂ ಕಂಡುಹಿಡಿತಾರೆ, ಚಂದ್ರಕಲಾ ನೀನೇ ಅಂತ ಹೇಳಿ ಪರ್ಫೆಕ್ಟಾಗಿ ನನ್ನ ಕಂಡುಹಿಡಿತಾರೆ. ಎಲ್ಲೋದ್ರು, ಹಾಗೆ ಫೇಸ್ಬುಕ್ಕಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಎಲ್ಲಿ ಬೇಕಾದರೂ ನನ್ನ ಗುರುತಿಸಿ ಹಾಯ್ ಅಂತ ಮೆಸೇಜ್ ಮಾಡ್ತಾರೆ. ಅದೇ ಅವ್ರ ಫೋಟೋಸ್ನ ನಾನು ನೋಡಿದ್ರೆ ನಿಜ ನನಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅವರ ಬಾಡಿ ಆಗಿರುತ್ತೆ, ಫೇಸ್ ಎಲ್ಲ ತುಂಬ ಚೇಂಜ್ ಆಗಿರುತ್ತೆ. ಬಟ್ ನಂದು SLC ಹೇಗಿತ್ತೋ ಹಾಗೆ ಕೂಡ ಈಗಲೂ ಇದೆ. ನಾನು SLC ಬಿಟ್ಟು ಅಲ್ಲೇ ಒಂದು 15 ವರ್ಷವೇ ಆಯಿತು. 15 ವರ್ಷ ಆದಮೇಲೂ ನಾನು ಹೀಗೆ ಇದ್ದೀನಿ. 2 ಮಕ್ಕಳಾದ್ರೂ ನಂದು ಮದುವೆ ಆಗಿ ಬಂದು 10 ವರ್ಷ ನಡೀತಿದೆ. ಮಾರ್ಚಿಗೆ ಅದು ಕಂಪ್ಲೀಟ್ ಕೂಡ ಆಗ್ತಿದೆ. ಅದೇ ನಾನು ಹೇಳಿದೆ, ಪಾಯಿಂಟಿಗೆ ಬರ್ತೀನಿ. ನಾನು ಬೆನಿಫಿಟ್ಸ್ ಯಾವ ರೀತಿ ನಮ್ಮ ಆಹಾರದಲ್ಲಿ ನಾವು ಕ್ರಮನ ತಗೋಬೇಕು, ಆಹಾರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಆಹಾರನ ತೊಗೊಂಡ್ರೆ ನಮ್ಮ ಬಾಡಿಲಿರುವಂಥ ಬೆನಿಫಿಟ್ಸು, ಅಂದರೆ ನಮ್ಮ ಹೊಟ್ಟೆಯ ಬೊಜ್ಜು ಆಗಲಿ, ನಮ್ಮ ತೂಕ ಆಗಲಿ, ಒಂದು ಕ್ರಮವಾಗಿ ಒಂದು ಲಿಮಿಟಲ್ಲಿ ಇರುತ್ತೆ. ನಮಗೆ ಈಗ ಸುಂದರವಾಗಿ ಕಾಣಿಸ್ಬೇಕು ಅಂತ ಹೆಣ್ಮಕ್ಳು ತುಂಬ ಡಯಟ್ಗಳು ಮಾಡ್ತಾರೆ, ಎಕ್ಸಸೈಸ್ಗಳನ್ನ ಮಾಡ್ತಾರೆ. ಇದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಬಟ್ ನಾವು ಸಡನ್ನಾಗಿ ನಾವು ಆಹಾರನ ಲಿಮಿಟ್ ಮಾಡಿಬಿಟ್ರೆ ನಮ್ಮ ಬಾಡಿಲಿರೋ ಒಂದು ಎನರ್ಜಿ ಏನಿರುತ್ತೆ ಅದು ಡೌನ್ ಆಗೋವಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ನಾವು ಹೆಣ್ಮಕ್ಳು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನಪ್ಪ ಅದು ಅಂತ ಅಂದರೆ, ನಾವು ಡೆಲಿವರಿ ಆದಾಗ ಊಟನ ನಾವು ಕ್ರಮವಾಗಿ ತಗೋಬೇಕು. ಅಂದರೆ ಬೆಳಗ್ಗೆ ಹೊತ್ತು ಗಂಜಿ ಅಂಥದ್ದು,
ದ್ರವ ರೂಪ ಅಂತದ್ದು ತೊಗೋಬೇಕು, ಗಟ್ಟಿ ಅಂಶದ್ದು ತೊಗೋಬಾರ್ದು. ಅಂದರೆ ರೈಸು ಈ ರೀತಿ, ಅಂದರೆ ರೈಸ್ನೇ ಜಾಸ್ತಿ ಕೊಡೋದು, ಸಡನ್ಲಿ ಏನು ಚಪಾತಿ ರೊಟ್ಟಿ ಈ ರೀತಿ ಏನು ಕೊಡಲ್ಲ, ರೈಸ್ನೇ ಕೊಡ್ತಾರೆ. ಆದರೆ ನಾವು ನಮ್ಮ ದೇಹನ ಕಾಪಾಡ್ಕೋಬೇಕು, ಹಾಗೆ ಮಗು ಹೆಲ್ತ್ ಕೂಡ ನಾವು ನೋಡಬೇಕು ಅಂತ ಅಂದಾಗ ನಾವು ಫಸ್ಟ್ ಬಂದು ನಾವು ಗಂಜಿನ ಆಹಾರವಾಗಿ ಮೊದಲನೇ ಟಿಫನ್ನಾಗಿ ನಾವು ತೊಗೋಬೇಕು. ಹಾಗೆ ಲಂಚ್ಗೆ ನಾವು ಏನು ಮಾಡಬೇಕು, ಆವಾಗ ಗಂಜಿ ತೊಗೋತಿದ್ದಾಗೆ ನಮಗೆ ಹೊಟ್ಟೆ ಹಸಿವು ಆಗೋದು ಉಂಟು. ಆಗ ನಾವು ತೊಗೊತೀವಿ, ಸಡನ್ಲಿ ಊಟ ತೊಗೊತೀವಿ. ಆವಾಗ ನಾವೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ಪು. ಈಗ 9 ಗಂಟೆಗೆ ಗಂಜಿ ತೊಗೊಂಡ್ರೆ 12 ಗಂಟೆಗೆ ಎಲ್ಲನ ನಾವು ಸ್ವಲ್ಪ ಅನ್ನ ತೊಗೋಬೇಕು, ರೈಸ್ ತೊಗೋಬೇಕು. ಸ್ವಲ್ಪ ಮತ್ತೆ 2:30 ಆಗ್ತಿದ್ದಂಗೆ ಮತ್ತೆ ಹಸಿವಾಗುತ್ತೆ. ನಾವು 12 ಗಂಟೆಲಿ ಏನು ತೊಗೊತೀವಿ ಆಹಾರ, 1 ಟೈಮ್ ತೊಗೊಳೋದನ್ನ ನಾವು 2 ಟೈಮ್ ತೊಗೋಬೇಕು. ಅಂದರೆ ಸ್ವಲ್ಪ ಸ್ವಲ್ಪ ತೊಗೋಬೇಕು. ಆವಾಗ ನಮ್ಮ ಹೊಟ್ಟೆ ಭಾಗ ಏನು ಬರುತ್ತೆ ಅದು ಸ್ವಲ್ಪ ಡೌನ್ ಆಗುತ್ತೆ. ಇಲ್ಲ ಅಂತಂದರೆ ನಾವು 2 ಸಲ ತೊಗೊಳೋದ ನಾವು ಒಂದೇ ಬಾರಿ, ಅಂದರೆ 1 ಗಂಟೆ 1:30ಗೆ ಇಲ್ಲ ತೊಗೊಳೋದ 12 ಗಂಟೆಲೇ ನಾವು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿದಾಗ ಹೊಟ್ಟೆಯ ಭಾಗ ಚರ್ಮ ಏನಿರುತ್ತೆ ಅದು ಹಿಗ್ಗುತ್ತೆ, ಕುಗ್ಗಲ್ಲ. ಹಾಗಾಗಿ ನಮ್ಮ ಹೊಟ್ಟೆಯ ಭಾಗ ದಪ್ಪ ಬರುತ್ತೆ. ಇಲ್ಲ ಅಂತಂದರೆ ಅದು ಹೊಟ್ಟೆ ಬೊಜ್ಜು ಕರಗೋದೇ ಇಲ್ಲ. ಹಾಗಾಗಿ ನಾವು ಹೊಟ್ಟೆ ತುಂಬ ಊಟ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ನಮ್ಮ ಆಹಾರದಲ್ಲಿ ಲಿಮಿಟ್ನ ಇಟ್ಕೊಂಡು ಊಟ ಮಾಡಿದ್ರೆ ನಮ್ಮ ಹೊಟ್ಟೆಯ ಭಾಗ ಅನ್ನೋದು ದಪ್ಪ ಆಗಲ್ಲ, ಸ್ವಲ್ಪ ಡೌನ್ ಆಗುತ್ತೆ, ಕರಗುತ್ತೆ. ಅದು ಅಂದರೆ ಹಿಗ್ಗಿರೋ ಅಂಥದ್ದು. ಈಗ ಒಂದು ಮಗು ನಾವು ಪ್ರೆಗ್ನೆಂಟಲ್ಲಿ ಎಷ್ಟು ಹೊಟ್ಟೆ ಹಿಗ್ಗಿರುತ್ತೆ ಅಲ್ವಾ, ಸಡನ್ಲಿ ಅದು ಕುಗ್ಗಬೇಕು ಅಂತ ಅಂದರೆ ಆ ರೀತಿ ನಾವು ಆಹಾರನ ಒಂದು ಲಿಮಿಟ್ನಲ್ಲಿ ತೊಗೊಂಡು ಹೋಗ್ತಾ ಇದ್ರೆ ನಮ್ಮ ಹೊಟ್ಟೆಯ ಭಾಗ ಕರಗುತ್ತೆ. ಇಲ್ಲ ಅಂತಂದರೆ ನಾವು ಒಂದೇ ಸಾರಿ ಅದನ್ನು ಊಟನ ಮಾಡಿಬಿಟ್ರೆ ಅದು ಚರ್ಮ ಕುಗ್ಗಲ್ಲ, ಮತ್ತು ಅದು ಹಂಗೆ ಹಿಗ್ಲಕ್ಕೆ ಹೋಗ್ಕೊಂಡು ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಹಾಗೆ ಮಾಡೋರಂತೆ, ಊಟನ ಹೊಟ್ಟೆ ತುಂಬ ಊಟ ಮಾಡ್ತಾ ಇರಲಿಲ್ವಂತೆ, ಅರ್ಧ ಊಟ ಮಾಡಿ ಅಂತ ಹೇಳೋರಂತೆ. ನಮ್ಮ ತಾಯಿ ನಮ್ಮಮ್ಮವ್ರು ಕೂಡ ಅವ್ರು ಹೇಳ್ತಾಯಿದ್ರು. ಹಾಗೆ ನೀರನ್ನು ಕೂಡ ಕೊಡ್ತಿರ್ಲಿಲ್ಲ, ಕರಳೆಲ್ಲ ಅದು ಕರಗಲಿ ಅಂತ ಹೇಳಿ ಇದು ಮಾಡೋರು. ಆದರೆ ಈಗಿನ ಜನ್ರೇಷನ್ಗಳಲ್ಲಿ ನೀರನ್ನು ಸಿಕ್ಕಾಪಟ್ಟೆ ಕುಡಿತಾರೆ. ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತೆ, ಏನಾದರೂ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಇದ್ದರೆ ಅದು ಯೂರಿನ್ ಪಾಸ್ ಮಾಡೋ ಮುಖಾಂತರ ಅದು ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೀರನ್ನು ಕೂಡ ಈಗ ಜಾಸ್ತಿನ ತೊಗೊತಾರೆ. ಹಾಗಾಗಿ ನಾವು ನೀರು ತೊಗೊಳೋದ್ರಲ್ಲಿ ಅದು ಒಳ್ಳೆಯದು, ಆಹಾರಕ್ಕೆ ಒಳ್ಳೆಯದು. ಬಟ್ ಊಟನ ನಾನು ಹೇಳ್ದಾಗೆ 1 ಸಾರಿ ತಿನ್ನೋದನ್ನ 2 ಸಾರಿ ತಿನ್ನಬೇಕು. 12:30ಗೆ ಒಂದು ಸಲನೋ 2:30ಗೆ ಒಂದು ಸಲನೋ ಇಷ್ಟಿಟ್ಟು ಸ್ವಲ್ಪ ಆಹಾರನ ತೊಗೊಂಡ್ರೆ ನಮ್ಮ ಬಾಡಿಲಿರೋ ಬೆನಿಫಿಟ್ಸ್ ಅನ್ನೋದು ಕರಗುತ್ತೆ. ಈಗ ಡೆಲಿವರಿ ಆದಮೇಲೆ ಅದರಿಂದ ನಮಗೆ ತೂಕನೂ ಕೂಡ ಹೆಚ್ಚಾಗಲ್ಲ, ಹೊಟ್ಟೆ ಭಾಗ ಬೊಜ್ಜು ಅನ್ನೋದು ಕೂಡ ನಮಗೆ ಜಾಸ್ತಿ ಆಗಲ್ಲ. ಅದ್ರ ಜೊತೆಗೆ ನಾವು ಈಗ ಡೆಲಿವರಿ ಟೈಮಲ್ಲಿ ಊಟ ಮಾಡಿಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಮತ್ತು ನಮಗೆ ಡೆಲಿವರಿ ಆದಾಗ ಸಣ್ಣ ಇದ್ವಿ, ಆಮೇಲೆ ದಪ್ಪ ಆದ್ವಿ ಅಂತ ಅನ್ನೋರು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವೊಂದು ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು ಕೂಡ ಅದೇ ರೀತಿ 1 ಟೈಮ್, ನಾನು ಈಗಲೂ ಅಷ್ಟೇ 1 ಟೈಮ್ನ ನಾನು ಯಾವತ್ತೂ ಊಟ ಮಾಡಲ್ಲ, 2 ಟೈಮ್ಸು 3 ಟೈಮ್ಸು, ಅಂದರೆ ಸಂಜೆ ವರ್ಷದೊಳಗೆ ಒಂದು 4 ಸಲ ತಿಂತೀನಿ. ಆದ್ರೂ ನಾನು ಇಷ್ಟೇ ಇರೋದು. ನನ್ನ ವಯಸ್ಸು ಬಂದು 30 ವರ್ಷ, ಆದ್ರೂ ನಾನು 47 ಇರೋದು. ಅದ್ರ ಮೇಲೆ ನಾನು ಹೋಗೇ ಇಲ್ಲ, 47 48 ಇದ್ದೀನಿ. ಹಾಗೆ ನಾವು ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯದಲ್ಲೂ ಕೂಡ ನಾವು ಉತ್ತಮವಾಗಿರ್ತೀವಿ. ನಂತರ ನಾವು ಇದರಿಂದ ನಮಗೆ ಯಾವುದೇ ಕಾಲು ನೋವು ಕೈ ನೋವುಗಳು ಕೂಡ ಬರಲ್ಲ, ನಮಗೆ ಕೆಲಸ ಮಾಡೋದಕ್ಕೂ ಎನರ್ಜಿ ಇರುತ್ತೆ. ಹೀಗೆ ಹೇಳ್ತಾ ನಾನು ಒಂದು ಕುಕ್ಕಿಂಗ್ ವಿಡಿಯೋನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಒಂದು ಸಾಗು ಮತ್ತು ನಾನು ಮಾಡೋವಂಥ ಹಳ್ಳಿ ಕಡೆ ಮಾಡುವಂಥ ಪೂರಿ ಮತ್ತು ಸಾಗುನೂ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲೇ ಕೂಡ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಡು ಬರೋಣ. ನೋಡಿಗೆ ಪೂರಿಗೆ ಬೇಕಾಗುವಂಥದ್ದು ನಾನು ಉಪಯೋಗಿಸೋದು ಆಶೀರ್ವಾದ್ ಗೋಧಿ ಹಿಟ್ಟು. ನಿಮಗೆ ಯಾವ ಬ್ರ್ಯಾಂಡ್ ಉಪಯೋಗಿಸ್ತೀರೋ ಆ ಬ್ರ್ಯಾಂಡಲ್ಲಿ ಹಸಿಟ್ಟನ್ನ ತೊಗೋಬೋದು. ಅದ್ರ ಜೊತೆಗೆ ನಾನು ಶುಗರ್ನ ಆ್ಯಡ್ ಮಾಡ್ಕೊತೀನಿ. ಶುಗರ್ ಸ್ವಲ್ಪ ಟೇಸ್ಟು ಮತ್ತು ಒಂದು ಥಿಕ್ನೆಸ್ಗೆ ತುಂಬ ಚೆನ್ನಾಗಿರುತ್ತೆ, ಅದು ಒಂದು ಹದನ ಕೊಡುತ್ತೆ.
ಅದ್ರ ಜೊತೆಗೆ ಸಾಲ್ಟ್ ಕೂಡ, ಅಂದರೆ ಉಪ್ಪನ್ನು ಕೂಡ ನಮಗೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ನಿಮ್ಮ ಹಾಕ್ಕೋಬೋದು. ನಾನು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವೊಂದು 5 ಜನ ಇದ್ದೀವಲ್ಲ. ಅದ್ರ ಜೊತೆಗೆ ನಾನು ಚಿರೋಟಿ ರವೆ ಕೂಡ ಹಾಕ್ಕೊತಾ ಇದ್ದೀನಿ. ಒಬ್ಬರೊಬ್ಬರು ಗೋಧಿ ಹಸಿಟ್ಟಿನ ಜೊತೆಗೆ ಮೈದಾ ಕೂಡ ಹಾಕ್ಕೊತಾರೆ. ನಾನು ಮೈದಾನ ಹಾಕಲ್ಲ, ಚಿರೋಟಿ ರವೆನ ಹಾಕ್ತೀನಿ. ಮೈದಾ ಹಾಕೋದ್ರಿಂದ ನಮಗೆ ಅದು ಸ್ವಲ್ಪ ನಾರು ಥರ ಬಂದುಬಿಡುತ್ತೆ, ಸ್ಮೂತ್ಲೆಸ್ಸಿಯಾಗಿ ಉಬ್ಬಿ ಬರೋಲ್ಲ. ನಮಗೆ ಹೋಟೆಲ್ ಸ್ಟೈಲ್ಗಳಲ್ಲಿ ಯಾವ ರೀತಿ ಉಬ್ಬಿ ಬರುತ್ತೆ ಆ ರೀತಿ ಉಬ್ಬಿ ಬರೋಲ್ಲ, ಮತ್ತು ಉಬ್ಬಿದ ನಂತರ ಅದು ಸಾಫ್ಟಾಗಿರಲ್ಲ. ಮೈದಾ ಹಸಿಟ್ಟನ್ನು ಹಾಕಿಬಿಟ್ರೆ ಅದು ಹಪ್ಪಳ ಥರ ಆಗಿಬಿಡುತ್ತೆ. ಸಡನ್ನಾಗಿ ಉಬ್ಬುತ್ತೆ, ಆದರೆ ಆರಿದ ನಂತರ ಅದು ಹಪ್ಪಳ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮೈದಾನ ಹಾಕ್ತೇನೆ, ಚಿರೋಟಿ ರವೆನ ಹಾಕಿದ್ರೆ ಉಬ್ಬೋದ್ರ ಜೊತೆಗೆ ಅದು 1 ಅವರ್ 2 ಅವರ್ ಆದ್ರೂ ಕೂಡ ನಮಗೆ ಮೆತ್ತಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಹಪ್ಪಳ ಥರ ಮುರ ಅನ್ನಂಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ನನಗೆ ನೋಡಿ, ಈಗ ನಾನು ಎಲ್ಲದನ್ನು ಹಾಕ್ಕೊಂಡು ಅದ್ರ ಗೋಧಿ ಹಸಿಟ್ಟು, ಸಕ್ಕರೆ, ಉಪ್ಪು ಹಾಗೆ ಚಿರೋಟಿ ರವೆ ಹಾಕ್ಕೊಂಡು ನಾವು ಒಂದು ಚಪಾತಿ ಹಿಟ್ಟಿನ ಹದವಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೀವು ಮನೇಲಿ ಚಪಾತಿ ಹಿಟ್ಟಿನ ಮಿದಿತೀರಲ್ಲ ಆ ರೀತಿ ಕಲಿಸ್ಕೊಂಡಿದ್ದೀನಿ. ನೋಡಿ, ನಾನು ಕಲಸಿ ಅದು ಸ್ವಲ್ಪ ನೆನ್ಕೊಳ್ಳೋಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಅಷ್ಟರೊಳಗೆ ತರಕಾರಿಗಳು ಸಾಗು ಮಾಡೋದಕ್ಕೆ ನಾನು ಯಾವ ರೀತಿ ಸಾಗುನ ಮಾಡ್ತೀನಿ, ವೆಜಿಟೇಬಲ್ ಸಾಗು ಮಾಡ್ತೀನಿ, ಅದನ್ನು ಕೂಡ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಬೇಕಾಗುವಂಥದ್ದು ಮಸಾಲೆಗೆ ರುಬ್ಕೊಳ್ಳೋ ಅಂಥದ್ದು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಐಟಮು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಪಲಾವ್ ಎಲೆ ಕೂಡ ನಾನು ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಬಂದು ಆನಿಯನ್ನು ಮತ್ತು ಚಿಲ್ಲಿನ ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತೀನಿ. ಆನಿಯನ್ನ ಬಂದು ನಮಗೆ ಸಣ್ಣಗೆ ಉದ್ದುದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರುಬ್ಬೋದಕ್ಕೆ ನಾನು ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ಜೊತೆಗೆ ನೋಡಿ ಒಂದು ಜಾರಿಗೆ ನಾನು ಕಾಯಿ ಕೂಡ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಕಾಯಿ ಮತ್ತು ರುಬ್ಕೊಳೋದಕ್ಕೆ ಅದಕ್ಕೆ ಮಸಾಲೆಗೆ ನಾನು ಹೇಳ್ದಾಗೆ ಎಲ್ಲ ಮಸಾಲೆ ಐಟಮ್ ಏನಿರುತ್ತೆ, ಪಲಾವ್ ಎಲೆ, ಚಕ್ಕೆ, ಒಂಚೂರು ಲವಂಗ, ಜೊತೆಗೆ ಮೆಣಸು, ಶುಂಠಿ, ಒಂಚೂರು ಟೊಮೊಟೊ, ಹುಳಿ ಅಂಶಕ್ಕೆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ನಾನು ಬೇಯಿಸೋದಕ್ಕೆ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ರುಬ್ಬೋದಕ್ಕೆ ಟೊಮೊಟೊನ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ಹಾಕ್ಕೊಂಡ್ರೆ ಮಕ್ಕಳಿರೋ ಮನೆಗಳಲ್ಲಿ ಹುಳಿ, ಖಾರ, ಉಪ್ಪು ಎಲ್ಲ ಒಂದೇ ಲೆವೆಲಲ್ಲಿ ಇರಬೇಕಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನಾನು ಟೊಮೊಟೊನ ಯೂಸ್ ಮಾಡ್ತೀನಿ. ಪಲ್ಯಗಳಿಗೂ ಅಷ್ಟೇ. ಅದ್ರ ಜೊತೆಗೆ ನಾನು ಅಚ್ಚ ಖಾರದ ಪುಡಿ ಮತ್ತು ಟೇಸ್ಟಿಗೆ ಅಚ್ಚ ಖಾರದ ಪುಡಿ, ಜೊತೆಗೆ ಧನಿಯಾ ಪೌಡರು, ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಉಪಯೋಗಿಸ್ತೀವಲ್ಲ ಆ ಧನಿಯಾ ಪೌಡರ್ನ ನಾನು ಹಾಕ್ಕೊತೀನಿ. ಅದ್ರ ಜೊತೆಗೆ ಹುರಿಗಡಲೆ ಕೂಡ ಹಾಕ್ಕೊತೀನಿ. ಒಂದು ಹದವಾಗಿ ಪಲ್ಯ ಅಥವಾ ಸಾಗು ಅನ್ನೋದು ಏನು ಬರುತ್ತೆ ಪೂರಿಗೆ ಸಂಬಂಧಪಟ್ಟಾಗೆ, ಅದು ಒಂದು ಹದವಾಗಿ ನಮಗೆ ಬರುತ್ತೆ. ಹಾಗಾಗಿ ಅದನ್ನು ಅಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ. ತದನಂತರ ನಾವು ಅದಾದಮೇಲೆ ಒಂದು ಕುಕ್ಕರ್ಗೆ ಆಯಿಲ್ನ ಬಿಟ್ಕೊಂಡು, ಆಯಿಲ್ ಚೆನ್ನಾಗಿ ಕಾಯಬೇಕು ಕುಕ್ಕರಲ್ಲಿ. ಇಲ್ಲ ಅಂದರೆ ಅದಕ್ಕಿಂತ ಮುಂಚೆನೇ ಕಾಯ್ದಲೇ ನಾವು ಸಾಸಿವೆ ಎಲ್ಲದು ಹಾಕ್ಬಿಟ್ರೆ ಅದು ಒಂದು ಟೇಸ್ಟ್ನೇ ಕೊಡೋಲ್ಲ. ಅದು ಕಮ್ಮನ್ನೋ ಸ್ಮೆಲ್, ಅಂದರೆ ಅದ್ರದ್ದು ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ತೊಗೊಳೋದಕ್ಕೆ ಒಂದು ಖುಷಿ ಆಗುತ್ತೆ. ಜೀರಿಗೆ, ಸಾಸಿವೆ ಏನು ಹಾಕ್ತೀವಿ ನಾವು ಒಗ್ಗರಣೆಗೆ, ಅದನ್ನು ಎಣ್ಣೆ ಕಾದೆ ಆದಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಜೊತೆಗೆ ನಾನು ಕಸ್ತೂರಿ ಮೇಥಿನೂ ಕೂಡ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ. ಕಸ್ತೂರಿ ಮೇಥಿ ನಮಗೆ ನೋಡಿ, ಇದು ಕಸ್ತೂರಿ ಮೇಥಿ ಹಾಕ್ತಾ ಇರೋದು, ಅದರಿಂದ ನಮಗೆ ಒಂದು ಟೇಸ್ಟನ್ನೇ ಚೇಂಜ್ ಮಾಡಿಬಿಡುತ್ತೆ. ಪಲ್ಯ ಆಗಲಿ, ಒಂದು ಸಾಗು ಆಗಲಿ, ನಮಗೆ ಯಾವುದೇ ಒಂದು ರೆಸಿಪಿನ ನಾವು ರೆಡಿ ಮಾಡ್ತೀವಿ ಅಂತಂದರೆ, ರೆಸಿಪಿನ ಟ್ರೈ ಮಾಡ್ತೀವಿ ಅಂತಂದರೆ ಕಸ್ತೂರಿ ಮೇಥಿ ಅನ್ನೋದು ತುಂಬ ನಮಗೆ ಉಪಯೋಗ ಅಂಥದ್ದು. ಒಳ್ಳೆ ಟೇಸ್ಟನ್ನ ಕೊಡುತ್ತೆ, ಒಳ್ಳೆ ಸ್ಮೆಲ್ನ ಕೊಡುತ್ತೆ. ನೋಡಿ, ಅದೆಲ್ಲ ಹಾಕಿ ನಂತರ ಅದನ್ನು ಸ್ವಲ್ಪ ಹೊತ್ತು ಕೈ ಆಡಬೇಕು. ಅದು ಒಂಚೂರು ಒಂದು ಬಣ್ಣಕ್ಕೆ ಬಂದ ನಂತರ ನಾವು ಹಚ್ಚಿಟ್ಟಂಥ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ನಮ್ಮ ಹಳ್ಳಿ ಕಡೆ ಈಗ ಅವಾಗೆಲ್ಲ ಏನೂ ಟ್ರೈ ಮಾಡ್ತಾನೆ ಇರಲಿಲ್ಲ, ಬಟ್ ಹಳ್ಳಿ ಕಡೆನೂ ನಾವು ಕೂಡ ಈ ರೀತಿ ಮಾಡ್ತಿದ್ದೀವಿ. ಇದನ್ನು ನನಗೆ ನಮ್ಮ ಅಕ್ಕ ಆಗಲಿ ನಮ್ಮಮ್ಮ ಆಗಲಿ ಹೇಳ್ಕೊಟ್ಟಿದ್ದು, ಜೊತೆಗೆ ನಾನು ಮೊಬೈಲಲ್ಲೂ ಕೂಡ ಟ್ರೈ ಮಾಡ್ತೀನಿ. ಮೊಬೈಲಲ್ಲಿ ನೋಡ್ತಿರ್ತೀನಿ, ನಾನು ಬೇರೆ ಯೂಟ್ಯೂಬರ್ಸ್ನ ಎಲ್ಲ ಫಾಲೋ ಮಾಡ್ಕೊಂಡಿದ್ದೀನಿ. ಅವ್ರದ್ದು ವೀಡಿಯೋಗಳು, ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಎಲ್ಲ ನೋಡ್ತಾ ಇರ್ತೀನಿ. ಹಾಗಾಗಿ ನಾನು ಕೂಡ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅಂದರೆ, ಪೂರಿ ಸಾಗು ಅನ್ನೋದು ಈಗಿನ ಬಂದಂಥ ಟ್ರೆಂಡಿಂಗ್ ಅಲ್ಲ. ಹಿಂದಿನ ಕಾಲದಲ್ಲೂ ಕೂಡ
ಅದು ಮಾಡೋರಂತೆ. ಅದು ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ನಮ್ಮ ಅಜ್ಜಿದಿರು ಎಲ್ಲ ಹೇಳ್ತಾರಲ್ಲ, ಅಯ್ಯೋ ಮುಂಚೆ ಒಂದೊಂದು ಮಡಿಕೆ ಮಾಡಿಕೊಂಡು ಮಡಿಕೊಳ್ಳೋರಂತೆ. ಅವು ಪೂರಿಗಳಾಗಲಿ, ಚಪಾತಿ, ರೊಟ್ಟಿ, ಮಕ್ಕಳು ಜಾಸ್ತಿ ಅಲ್ವಾ, ಹಾಗಾಗಿ ಪೂರಿ ಸಾಗು ಆಗಲಿ ಏನೇ ಮಾಡಿಬಿಟ್ಟು ಮಡಿಕೆಯಲ್ಲಿ ಹಾಕಿಟ್ಟು 2 ದಿವಸ 3 ದಿವಸ ಅದನ್ನು ಮಕ್ಕಳಿಗೆ ಕೊಡೋರಂತೆ ತಿನ್ನಲಿಕ್ಕೆ. ಈಗ ಅಂದರೆ ಈಗಿನ ಕಾಲದಲ್ಲಿ ಬಿಸ್ಕೆಟು ಏನು ಬೇಕಾದರೂ ಇದೆ ನೋಡಿ. ಈಗ ಎಲ್ಲ ಅದಾದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾನು ಹೆಚ್ಚಿಟ್ಕೊಂಡಂಥ ತರಕಾರಿ ಏನು ಬರುತ್ತೆ ವೆಜಿಟೇಬಲ್ಸು ಅದನ್ನು ಎಲ್ಲನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಎಣ್ಣೆಲಿ ಚೆನ್ನಾಗಿ ಮಾಗಬೇಕು ಫ್ರೆಂಡ್ಸ್. ಎಣ್ಣೆಲಿ ಮಾಗಿದ ನಂತರ ನೋಡಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣನ, ಅದನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಬೇರೆ ಶೈಲಿಲಿ ಮಾಡ್ತೀರಾ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತ ನಾನು ಏನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದಾದರೆ ಖಂಡಿತ ನಾನು ಆ್ಯಡ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ಹಾಕೋಬೋದು. ಹಸಿ ಬಟಾಣಿ ಖಾಲಿಯಾಗಿತ್ತು, ಸಡನ್ಲಿ ಪ್ಲ್ಯಾನಿಂಗ್ ಆದ್ದರಿಂದ ನಾನು ಒಣ ಬಟಾಣಿನ ನೈಟೇ ನಾನು ನೆನೆಯೋಕ್ಕಿಕ್ಕಲಿಲ್ಲ. ಹಾಗಾಗಿ ಅದನ್ನು ನಾನು ಸ್ಕಿಪ್ಪು ಮಾಡಿಬಿಟ್ಟಿದ್ದೀನಿ. ನೀವು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕವಳು ಬಟಾಣಿ ಎಲ್ಲ, ದೊಡ್ಡೋಳು ಬಟಾಣಿ ತಿನ್ನಲ್ಲ. ಚಿಕ್ಕವಳು ಏನು ಬೇಕಾದರೂ ಬಾರಿಸ್ತಾರೆ, ದೊಡ್ಡೋಳು ಏನೂ ತಿನ್ನಲ್ಲ, ಎಲ್ಲ ಎತ್ತಿಟ್ಬಿಡ್ತಾಳೆ. ಹಾಗಾಗಿ ನಾನು ಹಸಿ ಬಟಾಣಿ ಇಲ್ವಲ್ಲ, ಒಣ ಬಟಾಣಿ ಕೂಡ ನಾನು ಮರ್ತುಬಿಟ್ಟೆ, ಹಾಕಲೇ ಇಲ್ಲ. ನೀವು ಮರಿಬೇಡಿ, ತಿನ್ನೋದಾದರೆ ಮಕ್ಕಳಿಗೆ ಒಳ್ಳೆ ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ನೋಡಿ ನಾನೊಂದು ಸ್ಪೂನ್ ಹಾಕಿದ್ದೀನಿ. ಯಾಕೆ ಅಂತಂದರೆ ಇದೊಂದು ಟಿಪ್ಸ್ ಫ್ರೆಂಡ್ಸ್ ನಾನು ಹೇಳ್ತಿರೋದು. ಇದನ್ನು ನನಗೆ ಈಗಷ್ಟೇ ನಮ್ಮಮ್ಮ ಹೇಳ್ಕೊಟ್ರು, ನನ್ನ ತಾಯಿ. ಕುಕ್ಕರನ್ನು ನೋಡಿ ನಾನು ಈ ರೀತಿ ಮುಚ್ಚಿಡ್ತಾ ಇದ್ದೀನಿ. ಇದರಿಂದ ನಮಗೆ 2 ಕೂಗು 1 ಕೂಗು ವಿಷಲ್ ಬಂದರೆ ಸೂಪರ್, ಪಲ್ಯ ಸಾಗು ರೆಡಿ. ನೋಡಿ 2 ವಿಷಲ್ಲು ಆಯಿತು. ನಾನು ಸ್ಪೂನ ಯಾಕೆ ಹಾಕ್ತೆ ಅಂತ ಹೇಳ್ತಿದ್ದೀನಿ ಅಲ್ವಾ ಫ್ರೆಂಡ್ಸ್. ಸ್ಪೂನ್ ಹಾಕಿದ್ದು ನಾನು ಕುಕ್ಕರ್ ಕೂಗಿದಾಗ ನಮಗೆ ಅದ್ರ ಮಸಾಲೆ ಒಂದೊಂದು ಸಲ ಕುಕ್ಕರ್ ವಿಷಲ್ ಒಳಗಾಸಿ ಬಂದುಬಿಡುತ್ತೆ. ಆ ಥರ ಬರಬಾರ್ದು ಅಂದರೆ ಒಂದು ಸ್ಪೂನನ್ನಾಗಲಿ, ಒಂದು ಸಾಂಬಾರ್ಗಾಗಲಿ, ಒಂದು ರೈಸ್ಗಾಗಲಿ, ಏನಕ್ಕೆ ಆಗಲಿ ಒಂದು ಸ್ಪೂನನ್ನು ನಾವು ಹಾಕಿದರೆ ನಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಹೊರಗೆ ತರಲ್ವಂತೆ, ಅದು ಹೀರ್ಕೊಳ್ಳುತ್ತಂತೆ. ಸ್ಪೂನ್ ಕಬ್ಬಿಣದ ಅಂಶ ಅನ್ನೋದು. ನಾವು ಸ್ಪೂನನ್ನು, ಚೆನ್ನಾಗಿರೋ ಸ್ಪೂನನ್ನು ಒಂದನ್ನು ಹಾಕಿದ್ರೆ ಒಳ್ಳೆಯದು ಅಂತ ನಮ್ಮ ತಾಯಿ ಹೇಳಿಕೊಟ್ರು. ನಾವು ಹೆಚ್ಚಿಗೆ ಸಾಂಬಾರು ಮಾಡಬೇಕಾಗುತ್ತೆ, ಹೆಚ್ಚಿಗೆ ನೀರಿಟ್ಟು ತರಕಾರಿನ ಬೇಯಿಸ್ಕೋಬೇಕಾಗುತ್ತೆ, ಆವಾಗ ನಮಗೆ ಯೂಸ್ ಆಗುತ್ತೆ. ನೋಡಿ ನಾನು ನಂತರ ಒಂದು ಹದವಾಗಿ ಮೈದಾ ಅಂದರೆ ಹಿಟ್ಟು ನೆಂದಿತ್ತು, ನಾನು ಒಂದೊಂದು ಉಂಡೆ ಮಾಡಿಕೊಂಡು ಎಲ್ಲ ಹರಿದು ನೋಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಒಂದ್ಸಲ ನನ್ನ ಮಕ್ಕಳು ಕೇಳ್ತಿರ್ತಾರೆ ಸ್ಕ್ವಯರಲ್ಲಿ ಹಾಕ್ಕೋಬೇಕು, ಸ್ಕ್ವಯರಲ್ಲೂ ಕೂಡ ನಾನು ಮಾಡ್ತಿರ್ತೀನಿ ಕಟ್ ಮಾಡಿ. ನೋಡಿ ನಾವು ಪೂರಿನ ಹಾಕಿದಾಗ ನೋಡಿ ನಾವು ಈ ರೀತಿ ಮೇಲೆ ಪೂರಿ ಮೇಲೆ ಎಣ್ಣೆನ ಹಾಕ್ತಾಯಿದ್ರೆ ನಮಗೆ ಪೂರಿ ಉಬ್ಬಿ ಬರುತ್ತೆ. ಇದೊಂದು ಟಿಪ್ಸು ಫ್ರೆಂಡ್ಸ್. ನಾವು ಒಂದೊಂದ್ಸಲ ಹಾಕಿ ಸುಮ್ಮನೆ ಹಾಗೆ ಆಡಿಸ್ತಿರ್ತೀವಿ, ಆವಾಗ ನಮಗೆ ಉಬ್ಬಿ ಬರೋ ಸಾಧ್ಯತೆ ಇರಲ್ಲ. ಈ ರೀತಿ ಪೂರಿ ಒಳಗಡೆ ನಾವು ಹಾಕಿ ಒಂದು ಪೂರಿ ಮೇಲೆ ಎಣ್ಣೆನ ನಾವು ಹಾಕಿದ್ರೆ ಖಂಡಿತ ಪೂರಿ ಉಬ್ಬಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಯಾವ ರೀತಿ ಪೂರಿನ ಮಾಡಿದೆ ರೆಡಿ ಆಯಿತು ಅಲ್ವಾ. ಬನ್ನಿ ಟೇಸ್ಟ್ ಮಾಡೋಣ ಯಾವ ರೀತಿ ಟೇಸ್ಟ್ ಇರುತ್ತೆ. ನೋಡಿ ಪಲ್ಯ ಸಾಗು ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಪೂರಿ ಸಾಗುಗೆ. ಇದು ಪೂರಿಗೆ ಅಂತಲ್ಲ, ಚಪಾತಿಗೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ಲ. ನೀವು ಟ್ರೈ ಮಾಡಿ. ಒಂದು ಹದವಾಗಿ ನಾವು ಪೂರಿನ ಹರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ಅಡುಗೆ ಶೈಲಿನ. ಈ ರೀತಿ ನಂದು ಅಡುಗೆ ಶೈಲಿ ಇರುತ್ತೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಹಾಗೆ ನನ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ನಮಸ್ತೆ, ಬಾಯ್.